welcome to physics class, current electricity class number 8. So, in previous class we discussed about resistors, what is meant by resistor, what are the types of resistors, about carbon resistors, and how to find out the resistance value by color coding. Okay na? So, idistunu ನಾವು study ಮಾಡಿದ್ವಿ. Today we are going to discuss about another concept called combination of resistors. So combination of resistors. So in second chapter we discuss about combination of capacitors. There are two types of combination. One is series combination and parallel combination. Study ಮಾಡಿದ್ವಿ ತಾನೆ. ಅದೇ ತರನೇ ಇಲ್ಲೂ ರೆಸಿಸ್ಟರ್ ಕಾಂಬಿನೇಷನ್ ಇದೆ. ಯಾಕೆ ನಾವು ಸೀರೀಸ್ ಮತ್ತೆ ಪ್ಯಾರಲಲ್ ಮಾಡ್ತೀವಿ ಅಥವಾ ಯಾಕೆ ನಾವು ರೆಸಿಸ್ಟರ್ಸ್ ನ ಕಾಂಬಿನೇಷನ್ ತಗೋಬೇಕು ಅಂದ್ರೆ ಟು ಗೆಟ್ ದ ಡಿಸೈರ್ಡ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಆರ್ ಕೆಪಾಸಿಟನ್ಸ್. ಅಂದ್ರೆ ರೆಸಿಸ್ಟೆನ್ಸ್ ಈಗ ಕೆಪಾಸಿಟರ್ ನ ಕಾಂಬಿನೇಷನ್ ಮಾಡೋ ಉದ್ದೇಶ ಏನು ಅಂತಂದ್ರೆ ಟು ಗೆಟ್ ಡಿಸೈರ್ಡ್ ಕೆಪಾಸಿಟನ್ಸ್ ವ್ಯಾಲ್ಯೂ. ಅದೇ ತರ ಇಲ್ಲಿ ನಾವು ರೆಸಿಸ್ಟರ್ಸ್ ನ ಕಾಂಬಿನೇಷನ್ ಮಾಡೋ ಉದ್ದೇಶ ಏನು ಟು ಗೆಟ್ ಡಿಸೈರ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಮೇಡಪ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಟು ಗೆಟ್ ದ ಡಿಸೈರ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್. ಓಕೆನಾ? ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾಂಬಿನೇಷನ್. ಫಸ್ಟ್ ಕಾಂಬಿನೇಷನ್ is series combination. First one is series combination. So what is meant by this series combination? In series combination, how the resistors are connected. Now two or more resistors are connected in series if they are connected one after the other such that current flows through all the resistors is same. All the resistors is same. ಅಂದ್ರೆ ಏನು ಕರೆಂಟ್ ಫ್ಲೋ ಆಗುತ್ತೆ ಆ ಕರೆಂಟ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ when the potential difference applied across this combination or applied across the combination. ಸೊ ಈ ತರ ಇತ್ತು ಅಂತಂದ್ರೆ ನಾವೇನಂತ ಹೇಳ್ತೀವಿ ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಏನು ಸೀರೀಸ್ ಕಾಂಬಿನೇಷನ್ ಅಂದ್ರೆ ಟೂ ಆರ್ ಮೋರ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಇಫ್ ದೇ ಆರ್ ಕನೆಕ್ಟೆಡ್ one after the other such that current flows through all the resistors is same when the potential difference applied across the combination. ಅಂದ್ರೆ ಈಗ ನೋಡಿ let us consider now definition ಏನು ಹೇಳ್ತಾ ಇದೀವಿ two or more resistors. Let us consider this is one resistor and this one is another resistor and this one is another resistor. There are three resistors which are having resistance value R1, R2 and R3. Okay now these are connected in series if they are connected one after the other such that current flows through the say resistors.
ನೋಡಿ, this is the battery. When battery is connected, then the current will flows from positive to negative terminal. So this is the current I. ಇಲ್ಲಿ ವೇ ಇರೋದು ಒಂದೇ ವೇನೇ ಇರೋದು. ಆ ವೇನಲ್ಲೇನೆ ಏನಾಗಬೇಕು, ಕರೆಂಟ್ ಫ್ಲೋ ಆಗಬೇಕು. ಓಕೆನಾ? ಕರೆಂಟ್ ಯಾವುದು ವೇನಲ್ಲಿ ಫ್ಲೋ ಆಗ್ತಾ ಇದೆ, ಒಂದೇ ವೇನಲ್ಲೇ ಫ್ಲೋ ಆಗ್ತಾ ಇದೆ. ಸೊ ದಟ್ಸ್ ವೈ ಕರೆಂಟ್ ಫ್ಲೋಸ್ ಥ್ರೂ ಆಲ್ ದ ರೆಸಿಸ್ಟರ್ಸ್. ಇಲ್ಲೂ ಕರೆಂಟ್ ಎಷ್ಟಿರುತ್ತೆ, ಐ ಎ ಇರುತ್ತೆ. ಇಲ್ಲೂ ಕರೆಂಟ್ ಐ, ಇಲ್ಲೂ ಕರೆಂಟ್ ಐ ಎ ಇರುತ್ತೆ. ಓಕೆನಾ? ಸೊ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್ ಈಸ್ ಸೇಮ್. ದೆನ್ when ಯಾವಾಗ potential difference is applied across this combination. ಗೊತ್ತಾಗ್ತೀಯೇನಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ, ಸೀರೀಸ್ ಕಾಂಬಿನೇಷನ್. ಅರ್ಥ ಆಗಿದೆಯಲ್ಲ ಸೀರೀಸ್ ಕಾಂಬಿನೇಷನ್ ಅಂದ್ರೆ? ಸೊ ಸೀರೀಸ್ ಕಾಂಬಿನೇಷನ್ ಅಂತಂದ್ರೆ ಏನು? ಟೂ ಆರ್ ಮೋರ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಇಫ್ ದೇ ಆರ್ ಕನೆಕ್ಟೆಡ್ ಒನ್ ಆಫ್ಟರ್ ದ ಅದರ್ such that current flows through all the resistors is same when the potential difference applied across the combination. ಈ ಕಾಂಬಿನೇಷನ್ ಅಲ್ಲಿ ಪೊಟೆನ್ಶಿಯಲ್ ಅಪ್ಲೈ ಮಾಡಿದಾಗ ಕರೆಂಟ್ ರಿಮೇನ್ಸ್ ಸೇಮ್ ಇನ್ ಆಲ್ ದ ರೆಸಿಸ್ಟರ್ಸ್ when they are connected one after the other is known as series combination. ಅರ್ಥ ಆಗ್ತೀಯೇನಾ? ಸೊ ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಮೂರನ್ನು ಕಾಂಬಿನೇಷನ್ ಮಾಡಿದೀವಿ, ದೆನ್ which is replaced by one resistor, that resistor is known as equivalent resistance or equivalent resistor. ಇದನ್ನ ನೀವು ಆರ್ ಎಸ್ ಅಂತ ಕನ್ಸಿಡರ್ ಮಾಡಬಹುದು, ಸೀರೀಸ್ ರೆಸಿಸ್ಟರ್. ಗೊತ್ತಾಗ್ತೀಯಲ್ಲ? ಸೊ ನೀವೇನ್ ಮಾಡ್ತಾ ಇದ್ದೀರಾ, ಇಲ್ಲಿ ಏನು ಮೂರು ರೆಸಿಸ್ಟರ್ ಕೊಡುತ್ತೆ ಎಫೆಕ್ಟ್. ಓಕೆನಾ? ಇವು ಮೂರನ್ನು ಕಾಂಬಿನೇಷನ್ ಮಾಡಿದಾಗ ಬರುವಂತ ಆನ್ಸರ್ದು ಏನಿರುತ್ತೆ ರೆಸಿಸ್ಟೆನ್ಸ್ ಈ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ಈ ಮೂರನ್ನು ಒಂದೇ ಆಗಿ ನಾವು ರಿಪ್ಲೇಸ್ ಮಾಡ್ಕೊಳ್ತೀವಿ. ದಟ್ ವಿ ಕಾಲ್ ಇಟ್ ಆಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಅದನ್ನೇನಂತ ಹೇಳ್ತೀವಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್. ಅಂದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ದ ಕಾಂಬಿನೇಷನ್ ಎಫೆಕ್ಟ್ ಏನ್ ಕೊಡ್ತಾ ಇದೆ. Let us consider the series combination gives some effect. Same effect will give by this single resistor. Okay, now that we call it as equivalent resistance. ಅಂದ್ರೆ ಮೂರು ಬರೆಯೋ ಬದಲು ಒಂದನ್ನೇ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತೀಯೇನೋ? ನಾವೀಗ ಡಿರೈವ್ ಮಾಡಬೇಕು. ಯಾವ ತರ ಡಿರೈವ್ ಮಾಡಬೇಕು? ಏನು ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಗೊತ್ತಾಗ್ತೀಯಲ್ಲ? Now let us consider three resistors R1, R2, R3 are connected in series. Then the current flows through all the circuit, all the resistors is same. The current I flows through all the resistor is same when potential difference we applied across this combination.
Now this potential, if V1, V2 and V3 are the potential difference applied across individual applied across, ನೀವು ಬೇಕಿದ್ರೆ ಕನ್ಸಿಡರ್ ಮಾಡಿ, applied across the resistors R1, R2 and R3 respectively. ಅಂದ್ರೆ ಈ ಪೊಟೆನ್ಶಿಯಲ್ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ, ಯಾವ ತರ ಕನ್ಸಿಡರ್ ಮಾಡ್ತಾ ಇದ್ದೀರಾ ನೋಡಿ. There are 3 resistors. So 3 resistors which are connected in series. This we call it as series combination. This can be taken as R1, this can be taken as R2, this can be taken as R3. So this is the current flows through the wire. Okay now. So ಈಗ ಇದ್ರ ಮಧ್ಯೆ ಇರುವಂತ ಪೊಟೆನ್ಶಿಯಲ್, ಈಗ ಫಾರ್ ಎಕ್ಸಾಂಪಲ್ ಇದನ್ನ ಕನ್ಸಿಡರ್ ಮಾಡ್ತಾ ಇದೀನಿ V1 ಅಂತ, potential across R1 resistor and potential across R2 resistor V2 and potential across R3 resistor V3. Okay now. So total potential can be taken as V. Total potential can be taken as V. Now the total potential can be taken as the total potential of this combination can be taken as V is equal to V1 plus V2 plus V3. ಬರಿಬೋದಾ? So according to Ohm's law, potential formula ಏನಾಗುತ್ತೆ, V is equal to IR. Potential V is equal to IR. ಈಗ ಇಂಡಿವಿಜುವಲ್ ರೆಸಿಸ್ಟರ್ಸ್ ಅಂತ ತಗೊಂಡ್ರೆ V1 is equal to ಕರೆಂಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ R1. ಓಕೆನಾ. V2 is equal to I ಸೇಮ್ ಇರುತ್ತೆ R2. V3 is equal to I R3. ಓಕೆನಾ. Then according to Ohm's law, V is equal to IR, V1, V2, V3 find out ಮಾಡಿದ್ವಿ. Substitute ಇದು ನಾನು equation ನಂಬರ್ 1 ಅಂತ ತಗೊಳ್ಳಿ. Substitute V1, V2, V3 and V3 in equation 1. Then V1, V2, V3 na substitute ಮಾಡಿ. Then V1 V is equal to V1 ಅಂದ್ರೆ I R1 plus V2 ಅಂದ್ರೆ I R2 plus V3 ಅಂದ್ರೆ I R3. ಓಕೆನಾ. Then ಇದನ್ನ ಏನ್ ಮಾಡ್ತೀವಿ, replaced by one single resistor. This we call it as equivalent resistor ಅಂತ ತಗೊಳ್ತೀವಿ. Then this is V, this is resistance RS ಅಂತ ತಗೊಳ್ತಾ ಇದ್ದೀವಿ. So if RS is the equivalent resistance of series combination. Okay now. Then
according to this one, according to Ohm's law apply ಮಾಡಿ V is equal to I. ಈಗ ರೆಸಿಸ್ಟೆನ್ಸ್ ಏನಾಗುತ್ತೆ ಸೀರೀಸ್ ಕಾಂಬಿನೇಷನ್ RS ಆಗುತ್ತೆ. ದಿಸ್ ಇಸ್ ಇಕ್ವೇಶನ್ ನಂಬರ್ 3. ಓಕೆನಾ? ದೆನ್ ಈಗ ನೀವೇನ್ ಮಾಡಿ ಸಬ್ಸ್ಟಿಟ್ಯೂಟ್ equation 3 in 2. Then V ಅಂದ್ರೆ ಈಗ I RS is equal to I R1 plus I R2 plus I R3. Then I RS is equal to I common ತಗೊಂಡ್ರೆ R1 plus R2 plus R3. Now I get cancel. RS is equal to R1 plus R2 plus R3. So this is the formula for series combination. Okay na? In series combination, resistor case alenu RS is equal to R1 plus R2 plus R3. So equivalent capacitance in case equivalent resistance in case of series combination en ಹೇಳ್ತಾರೆ that equivalent resistors of series combination is equal to sum of individual resistance. Sum of individual resistance ಅಂತ ಹೇಳ್ತಾರೆ. Then so ಇಲ್ಲಿ ನೋಡಿ sum of individual resistance value ನ ಕನ್ಸಿಡರ್ ಮಾಡ್ಕೊಂಡ್ರೆ then you get the combination of resistance. ಅಂದ್ರೆ series combination ಅಲ್ಲಿ total resistance value ಎಷ್ಟಿದೆ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ? ಅರ್ಥ ಆಗ್ತೀಯೇನೋ? Now combination is parallel combination. Parallel combination. So what is meant by this combination? Parallel combination. So two or more resistors are said to be connected in parallel. Are said to be connected in parallel if one end of the resistor is connected to the one end of the other one end of the other resistor, and the second end of first resistor is connected to other end of the second resistor such that the potential difference applied across each resistor is, say, each resistor is equal to potential difference applied across each resistor is equal to applied potential difference applied across
the combination. Across the combination. Two or more resistors are said to be connected in parallel if one end of the resistor is connected to the one end of the resistor is connected to the one end of other resistor, and second end of the first resistor is connected to the other end of the second resistor, such that the potential difference applied across each resistor is equal to applied potential difference applied across the combination. Concept is nodi. So this is the battery. Let us consider three resistors. This is one resistor, and this one is second resistor, and this one is third resistor. Nodi, idu R1, this one is R2, this one is R3 anta tagolta ideni. One end of the first resistor is connected to another end of the one end of the first resistor is connected to connected to one end of the second resistor or other resistor illigalu agirbodu, okayna, and second end of the first resistor is connected to other end of the second resistor illigalu. So this combination we call it as parallel combination. According to this one, potential difference applied across this combination remains same, and the current across this combination can be taken as nodi, current flow ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ಕರೆಂಟ್ ಫ್ಲೋ ಆಗಬೇಕಂದ್ರೆ ವೈರ್ಸ್ ಒಂದ್ ವೇಳೆ ಈ ತರ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಅವಾಗ ಏನಾಗುತ್ತೆ, ದಿಸ್ ಕರೆಂಟ್ ಓವರ್ ಆಲ್ ಕರೆಂಟ್ ಈ ಸ್ಪ್ಲಿಟ್ ಇಂಟು ಟೂ, ಅಂದ್ರೆ ಡಿವೈಡ್ ಆಗುತ್ತೆ 1 2 ಅಂತ, ಅರ್ಥ ಆಗ್ತೀಯಲ್ಲ? ಸೊ ಕರೆಂಟ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಇಲ್ಲೂ ಅಷ್ಟೇ, ಕರೆಂಟ್ ವಿಲ್ ಬಿ I1 I2 ಅಂಡ್ I3 ಆಗಿ ಡಿವೈಡ್ ಆಗುತ್ತೆ, ಓಕೆನಾ? ಸೊ ಕರೆಂಟ್ ಏನಾಗುತ್ತೆ, ಡಿವೈಡ್ ಆಗುತ್ತೆ, ಅಂಡ್ ಫೈನಲಿ ಇಟ್ ಬಿಕಮ್ಸ್ ಒನ್ಸ್ ಅಗೇನ್ ಸೇಮ್ ಕರೆಂಟ್ ವಿಲ್ ಬಿ ಕಮಿಂಗ್ ಔಟ್. ಯಾಕೆ ಅಂತಂದ್ರೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಷ್ಟು ಕರೆಂಟ್ ಹೊರಗಡೆ ಬರುತ್ತೆ. ಯಾವುದೇ ಸರ್ಕ್ಯೂಟ್ ಅಲ್ಲಿ ಯಾವುದೇ ಕರೆಂಟ್ ಉಳಿಯೋದಿಲ್ಲ, ಓಕೆನಾ? ಅರ್ಥ ಆಗ್ತೀಯೇನು? ಸೊ ಈ ತರ ಕಾಂಬಿನೇಷನ್ ನಾವೇನಂತ ಹೇಳ್ತೀವಿ, ಪ್ಯಾರಲಲ್ ಕಾಂಬಿನೇಷನ್. ಸೊ ಈಗ ಪ್ಯಾರಲಲ್ ಕಾಂಬಿನೇಷನ್ ಫಾರ್ಮುಲಾ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅದನ್ನ ಡಿಸ್ಕಸ್ ಮಾಡಬೇಕು. Now let us consider three resistors of resistance R1, R2 and R3. Let us consider three resistors of resistance R1, R2, R3 are connected in parallel, okay na? Then V be the potential difference applied across each resistor, okay na? Potential difference ಏನಿದೆ V ಇದೆ ಅಂತ ತಗೊಳ್ತಾ ಇದ್ದೀನಿ. Then
then current I is flows through this combination. Then if I1, I2 and I3 are the currents flows through the resistors R1, R2 and R3 respectively. Okay, now R1, R2, R3 respectively. ಈಗ ಕಾಂಬಿನೇಷನ್ ನೋಡಿ. So this is second resistor and this one is third resistor. Okay, now all the three ends of the capacitor is connected to one terminal and all the three other ends are connected to another terminal. So this combination we call it as parallel combination. So which is connected to battery of potential V volt. Okay, now this can be taken as R1, this can be taken as R2, this can be taken as R3. The currents I1, I2, I3. So this is the total current I. ಈಗ ಫಾರ್ ಎಕ್ಸಾಂಪಲ್ ಒಂದು ರೋಡ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದೀನಿ. ಸೊ 3 ಕಾರ್ಸ್ ಬರ್ತಾ ಇದೆ. ಈ 3 ಕಾರ್ಸ್ ಬರ್ತಾ ಇದೆ. ಸೊ ಸಡನ್ ಆಗಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಈ 3 ರೋಡ್ ಏನಾಗುತ್ತೆ, ಏನ್ ಹೋಗ್ತಾ ಇದ್ದಾರೆ ಆ ಸಿಟಿಗೆ ಕನೆಕ್ಷನ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ತುಂಬಾ ಇಲ್ಲಿ ಏನಾಗಿದೆ, ತುಂಬಾ ನಮಗೆ ಟ್ರಾಫಿಕ್ ಇರೋದ್ರಿಂದ ಇವೇನ್ ಮಾಡುತ್ತೆ, ಬಂದಿರೋ ಕಾರ್ಸ್ ಈ ಮೂರು ಡೈರೆಕ್ಷನ್ಸ್ ಅಲ್ಲಿ ಫ್ಲೋ ಆಗುತ್ತೆ. ಅದೇ ತರನೇ ನಾವಿಲ್ಲೂ ಕರೆಂಟ್ ಇಂದೂ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಕರೆಂಟ್ ಈಗ ಫಾರ್ ಎಕ್ಸಾಂಪಲ್ ಒಂದು 4 ಚಾರ್ಜಸ್ ಇದೆ ಅಂತ, 3 ಚಾರ್ಜಸ್ ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲೇನಾಗುತ್ತೆ, ಬಂದಿರೋ ಚಾರ್ಜಸ್ ಸ್ಪ್ಲಿಟ್ ಆಗಿ 3 ಲೈನ್ಸ್ ಅಲ್ಲಿ ಅಥವಾ 3 ವೈರ್ಸ್ ಅಲ್ಲೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫೈನಲಿ ಕರೆಂಟ್ ಬಿಕಮ್ ಸೇಮ್. ನಿಮಗೆ ಹೊರಗಡೆ ಬರುವಂತ ಕರೆಂಟ್ ಏನಾಗಿರುತ್ತೆ, ಇಟ್ ರಿಮೇನ್ಸ್ ಸೇಮ್. ಸೊ ಈಗ ಅಕಾರ್ಡಿಂಗ್ ಟು ಓಮ್ಸ್ ಲಾ, ಬಿಫೋರ್ ದಟ್ ದ ಟೋಟಲ್ ಕರೆಂಟ್, ಇಲ್ಲಿ ಕರೆಂಟ್ ನೇ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಕರೆಂಟ್ ಇನ್ ದ combination is I is equal to I1 plus I2 plus I3. Okay, now then, so according to Ohm's law, according to Ohm's law, I is equal to, according to Ohm's law, I is equal to V by R. I is equal to V by R. Then I1 becomes V, potential remains same, R1, and I2 is equal to V, R2, and I3 is equal to V, R3. Okay, now this is equation number 1. Then I is equal to, substitute I1, I2 and I3 in equation 1. Then I is equal to V by R1
plus V by R2 plus V by R3. Okay, now this is equation number 2. Now if Rp be the equivalent resistance of the parallel combination. So parallel combination alli Rp ಏನು is the Rp be the equivalent resistance of the parallel combination. ಅಂದ್ರೆ ಈ ಸರ್ಕ್ಯೂಟ್ ನ ಏನ್ ಮಾಡ್ತೀನಿ, ರೀಪ್ಲೇಸ್ ಮಾಡ್ಕೊಳ್ತೀನಿ into one resistor. This resistor we call it as Rp, equivalent. ಅಂದ್ರೆ ಈ ಮೂರು ಎಫೆಕ್ಟ್ ಏನಿದೆ ಸೇಮ್ ಎಫೆಕ್ಟ್ ಇದರಲ್ಲಿ ಇರುತ್ತೆ. ಓಕೆನಾ? Then this is the current I. Now, so ಈಗ ಏನಾಗುತ್ತೆ, I is equal to V by RT. I is equal to V by RT. This is equation number 3. Substitute equation 3 into equation 3 in 2. Substitute ಮಾಡೋದಾದ್ರೆ ಏನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ I ಬದಲು I V by Rp is equal to V by R1 plus P by R2 plus V by R3. Then V by Rp is equal to V common ತಗೊಂಡ್ರೆ 1 by R1 plus 1 by R2 plus 1 by R3. So V get cancelled. Then 1 by Rp is equal to 1 by R1 plus 1 by R2 plus 1 by R3. So this is the formula for parallel combination. ನೋಡಿ, parallel combinations ಅಲ್ಲಿ ಕರೆಂಟ್ ಏನಾಗಿರುತ್ತೆ, ಸ್ಪ್ಲಿಟ್ ಆಗೋದ್ರಿಂದ ಟೋಟಲ್ ಕರೆಂಟ್ ಕ್ಯಾನ್ ಬಿ ಟೇಕನ್ ಆಸ್ I1 plus I2 plus I3. ಅಕಾರ್ಡಿಂಗ್ ಟು ಓಮ್ಸ್ ಲಾ I is equal to V by R. ಪೊಟೆನ್ಶಿಯಲ್ ರಿಮೇನ್ಸ್ ಸೇಮ್. ಇದೇ ಪೊಟೆನ್ಶಿಯಲ್ ಎರಡೂ ಎಂಡಿಗೆ ಅಪ್ಲೈ ಆಗ್ತಾ ಇರೋದ್ರಿಂದ ಈಗ R1 ಗೂ ಅಪ್ಲೈ ಆಗ್ತಿದೆ, R2 ಗೂ ಎರಡು ಎಂಡಿಗೆ ಅಪ್ಲೈ ಆಗ್ತಾ ಇದೆ. ಸೊ ದಟ್ಸ್ ವೈ ಪೊಟೆನ್ಶಿಯಲ್ ರಿಮೇನ್ಸ್ ಸೇಮ್. ಸಬ್ಸ್ಟಿಟ್ಯೂಟ್ I1 I2 I3 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಸಬ್ಸ್ಟಿಟ್ಯೂಟ್ I1 I2 I3 in equation 1. Then I is equal to V by R1 plus V by R2 plus V by R3. Rp be the equivalent capacitance. ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ರಿಪ್ಲೇಸ್ಡ್ ಬೈ one resistor which has same effect of the parallel combination. So that's why I is equal to V by Rp ಅಂತ ಬರ್ಕೊಳ್ತೀನಿ. Substitute equation 3 in 2. Then V by Rp is equal to 1 by V by R1 plus V by R2 plus V by R3. Then 1 by Rp is equal to 1 by R1 plus 1 by R2 plus 1 by R3. Then 1 by Rp is equal to 1 by R1 plus 1 by R2 plus 1 by R3. So ಈ ಕಾಂಬಿನೇಷನ್ ಅಲ್ಲಿ equivalent capacitance is equivalent resistance is equal to the sum of reciprocal of individual resistors. Sum of reciprocal of individual resistors. ಅದೇ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಓಕೆನಾ? ಸೊ ಈಗ ನೋಡಿ, ನೀವು ಸೀರೀಸ್ ಮತ್ತೆ ಪ್ಯಾರಲಲ್ ಯಾಕೆ ಮಾಡಬೇಕು? ಸೀರೀಸ್ ಕಾಂಬಿನೇಷನ್ ಹಿಯರ್ ವಿ ಗೆಟ್ ಗ್ರೇಟರ್ ವ್ಯಾಲ್ಯೂ ಬೇಕು ನಮಗೆ. ಸೊ ಅದಕ್ಕೋಸ್ಕರ ನಾವು ಸೀರೀಸ್ ಮಾಡಬೇಕಾಗುತ್ತೆ. ಇಲ್ಲಿ ಲೆಸ್ಸರ್ ವ್ಯಾಲ್ಯೂ ಅಂದ್ರೆ ಕಡಿಮೆ ವ್ಯಾಲ್ಯೂ ಬೇಕು ಅಂದ್ರೆ ಪ್ಯಾರಲಲ್ ಮಾಡಬೇಕಾಗುತ್ತೆ. ಗ್ರೇಟರ್ ವ್ಯಾಲ್ಯೂ ಅಂದ್ರೆ ಯಾವುದು ಗ್ರೇಟೆಸ್ಟ್ ಇರುತ್ತೆ, ಗ್ರೇಟರ್ ದ್ಯಾನ್ ಗ್ರೇಟೆಸ್ಟ್
resistance in combination ಅಂದ್ರೆ greater than greatest resistance value of individual resistor, resistance value of individual resistor ಅಂದ್ರೆ ಯಾವುದು ಗ್ರೇಟರ್ ಇರುತ್ತೆ ರೆಸಿಸ್ಟರ್ ವ್ಯಾಲ್ಯೂ. ಈಗ ಫಾರ್ ಎಕ್ಸಾಂಪಲ್ 3 ರೆಸಿಸ್ಟರ್ಸ್ ಇದೆ, R1 is equal to 1, R2 is equal to 3, R3 is equal to 5. ಸೀರೀಸ್ ಕಾಂಬಿನೇಷನ್ ಮಾಡಿದ್ರೆ 1 plus 3 plus 5 ಆಗುತ್ತೆ, 8 plus 9 ಆಗುತ್ತೆ. ಅಂದ್ರೆ ಯಾವುದು ಗ್ರೇಟೆಸ್ಟ್ ವ್ಯಾಲ್ಯೂ 5 ಇನ್ನು ಗ್ರೇಟರ್ ದ್ಯಾನ್ ಇರುತ್ತೆ, ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ಇಂಡಿವಿಜುವಲ್ ರೆಸಿಸ್ಟರ್ಸ್. ಅಂಡ್ ಇಲ್ಲಿ ಏನಾಗುತ್ತೆ ಲೆಸ್ ದ್ಯಾನ್ ದ ಲೆಸ್ ಅಂದ್ರೆ ಲೀಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಫ್ ಇಂಡಿವಿಜುವಲ್ ರೆಸಿಸ್ಟರ್ಸ್, ಲೆಸ್ ದ್ಯಾನ್ ಇಲ್ಲಿ ಲೆಸ್ ದ್ಯಾನ್ ದ least resistance value of individual resistor. ಅಂದ್ರೆ ಬರುವಂತ ಆನ್ಸರ್ ಏನಾಗಿರ್ಬೇಕು, ಯಾವುದು ಈ ಸೀರೀಸ್ ಅಲ್ಲಾದ್ರೆ ಗ್ರೇಟರ್ ದ್ಯಾನ್ ಹೈಯೆಸ್ಟ್ ವ್ಯಾಲ್ಯೂ ಆಗಿರುತ್ತೆ, ಗ್ರೇಟರ್ ದ್ಯಾನ್ ಹೈಯೆಸ್ಟ್ ಇಂಡಿವಿಜುವಲ್ ವ್ಯಾಲ್ಯೂ ಆಗಿರುತ್ತೆ. ಇಲ್ಲಿ ಲೆಸ್ ದ್ಯಾನ್ ಲೀಸ್ಟ್ ಇಂಡಿವಿಜುವಲ್ ವ್ಯಾಲ್ಯೂ ಆಗಿರುತ್ತೆ. ಓಕೆನಾ, ಪ್ಯಾರಲಲ್ ಕಾಂಬಿನೇಷನ್ ಮತ್ತೆ ಸೀರೀಸ್ ಕಾಂಬಿನೇಷನ್. ಓಕೆ, ಇಫ್ ಯು ವಾಂಟ್ ಟು ಗೆಟ್ ಹೈಯರ್ ವ್ಯಾಲ್ಯೂ, ನೀವು ಸೀರೀಸ್ ಮಾಡಿದ್ರೆ ಬರುತ್ತೋ ಪ್ಯಾರಲಲ್ ಮಾಡಿದ್ರೆ ಬರುತ್ತೋ, ಸೀರೀಸ್ ಕಾಂಬಿನೇಷನ್ ಮಾಡಿದ್ರೆ. ಟು ಗೆಟ್ ಲೀಸ್ಟ್ ವ್ಯಾಲ್ಯೂ, ಸೀರೀಸ್ ಕಾಂಬಿನೇಷನ್ ಮಾಡಿದ್ರೆ ಬರುತ್ತೋ ಪ್ಯಾರಲಲ್ ಕಾಂಬಿನೇಷನ್ ಮಾಡಿದ್ರೆ ಬರುತ್ತೋ, ಪ್ಯಾರಲಲ್ ಕಾಂಬಿನೇಷನ್. ಗೊತ್ತಾಗ್ತೀಯಾ? ಸೊ ದಿಸ್ ಇಸ್ ಅಬೌಟ್ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್. ಅರ್ಥ ಆಗ್ತೀಯಾ? ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಒನ್? ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.